BSM ನ್ಯೂಸ್ಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಡಾಕ್ಟರ್ ಬಿಕ್ರು ಗೋಕಾಕ್ ಅವರ ರಾಷ್ಟ್ರೀಯ ಸ್ಮಾರಕ ಹಾವೇರಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾವೇರಿ, ಕನ್ನಡ ಸಾಹಿತ್ಯ ಪರಿಷತ್ತು ಸವಣೂರು ಇವರ ಸಹಯೋಗದಲ್ಲಿ ಡಾಕ್ಟರ್ ಬಿಕ್ರು ಗೋಕಾಕ್ ಅವರ 115ನೇ ಜನ್ಮದಿನಾಚರಣೆಯನ್ನು ಸವಣೂರಿನ ಬಿಕ್ರು ಗೋಕಾಕ್ ಅವರ ಸಂಸ್ಕೃತಿ ಭವನದಲ್ಲಿ ಬಹಳ ಅದ್ದೂರಿಯಾಗಿ ಜರುಗಿತು. ಈ ಕಾರ್ಯಕ್ರಮವನ್ನು ಹಾವೇರಿ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ವೀರಮಲ್ಲಪ್ಪ ಪೂಜಾರ್ ಅವರು ಉದ್ಘಾಟಿಸಿ ಮಾತನಾಡಿದರು. 2007 ಮೇಯಿಂದ 2009 ಆಗಸ್ಟ್ವರೆಗೆ ನಾನು ತಹಸೀಲ್ದಾರ್ ಆಗಿದ್ದೆ. ಆ ಸಮಯದಲ್ಲಿ ಗೋಕಾಕ್ ಸ್ಮಾರಕ ಟ್ರಸ್ಟ್ ಅನ್ನು ರಚನೆ ಮಾಡಬೇಕು, ಇದರ ಕಚೇರಿಯನ್ನ ಬೇರೆ ಕಚೇರಿಯನ್ನ ಜಿಲ್ಲಾ ಕೇಂದ್ರದಲ್ಲಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಸರ್ಕಾರದಲ್ಲಿತ್ತು. ಆ ಸಮಯದಲ್ಲಿ ಈ ಒಂದು ಸ್ಮಾರಕ ಟ್ರಸ್ಟ್ ಸವಣೂರಲ್ಲೇ ಆಗಬೇಕು, ಅವ್ರಿಗೆ ಜನ್ಮಸ್ಥಳ ಸವಣೂರು ಇಲ್ಲೇ ಆಗಬೇಕು ಅನ್ನೋದು ನನಗೆ ಹೋಗಬೇಕಾಗಿದೆ. ಆ ಸಮಯದಲ್ಲಿ ನಾನೊಬ್ಬ ಮಹಿಳೆಯರು ಹುಟ್ಟಿದಂಥ ಸವಣೂರಿನ ತಹಸೀಲ್ದಾರನಾಗಿ ಕೆಲಸ ನಿರ್ವಹಿಸಕ್ಕೆ ನನಗೆ ಫಸ್ಟ್ ಪೋಸ್ಟಿಂಗರು ಸರ್ಕಾರ ಈ ಒಂದು ಕೆಲಸ ಮಾಡೋಕ್ಕೆ ನನಗೆ ಕಳಿಸಿಕೊಟ್ಟಿದೆ ಅನ್ನೋ ಭಾವನೆಯಿಂದ ನಾನೆಲ್ಲ ಹೇಳಿದ್ರು. ಪರಶುರಾಮಗಿರಿಯವರು, ತಳಿಯವರು, ಇನ್ನೂ ಅನೇಕರು ಇದರಲ್ಲಿ ದೊಡ್ಡ ಹೋರಾಟ ಮಾಡಿದರು. ಇವರಿಗೆ ಬೆನ್ನೆಲುಬಾಗಿ ನಿಂತವರು ಪಾಟೀಲ್ ಪುಟ್ಟಪ್ಪನವರು ಪ್ರತಿ ತಿಂಗಳಲ್ಲಿ 3-4 ಸಲ ವಿಸಿಟ್ ಮಾಡೋರು. ಈ ಟ್ರಸ್ಟ್ ಯಾವುದೇ ಕಾರಣಕ್ಕೂ ಸವಣೂರು ಬಿಟ್ಟು ಹೋಗಬಾರ್ದು, ಸವಣೂರಲ್ಲೇ ಇರಬೇಕು, ಇದಕ್ಕೆ ಏನು ಮೂಲ ಸೌಕರ್ಯಗಳು ಬೇಕು ಅವನ್ನೆಲ್ಲ ಕೊಡಬೇಕು, ಏನೇನು ಸೌಕರ್ಯಗಳು ಬೇಕು ಅನ್ನೋದನ್ನ ಅವರು ಪ್ರತಿ ವಾರ ಪ್ರತಿ ಸಲ ವಿಸಿಟ್ ಮಾಡಿದಾಗ 5 ಬರ್ತಿದ್ರು. 5 ಹೋಗಿ ಆ ಮನೆಯನ್ನ ಭೇಟಿಯಾಗಿ ಅವರು ಏನು ಬೇಡಿಕೆಗಳಿದ್ರು ಆ ಬೇಡಿಕೆಗಳಲ್ಲಿ ಸ್ಪಂದಿಸಿ ನಾನು ಕೆಲಸ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಪ್ರಾರಂಭ ಮಾಡಿದ್ದಕ್ಕೆ ಈ ಸರ್ಕಾರಿ ಜಾಗವನ್ನ ನಾವು ಗೋಕಾಕ್ ಟ್ರಸ್ಟ್ಗೆ ಮಂಜೂರು ಮಾಡೋದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಪ್ರಸ್ತಾವನೆ ಮಾಡಿ ಕಳಿಸಿದ ಮೇಲೆ ಇಲ್ಲಿ ಸ್ಮಾರಕ ಟ್ರಸ್ಟ್ಗೆ ಮೂಲ ಸೌಕರ್ಯ ಲಭ್ಯ ಇದೆ. ಇದಾಗೋದಕ್ಕೆ ಎಲ್ಲ ಸೌಕರ್ಯಗಳಿದ್ದಾವೆ ಮತ್ತು ಹೆಚ್ಚಾಗಿ ಜನರ ಬೇಡಿಕೆ ಇದೆ. ಜನರು ಈ ಸವಣೂರಿನ ಜನರು ಹೋರಾಟ ನಾವು ನೋಡಿದ್ದೀವಿ. ಸವಣೂರಿನ ಜನರ ಹೋರಾಟ ಪ್ರತಿಯೊಂದು ವಿಷಯದಲ್ಲೂ ಅವರ ಹೋರಾಟ ನಾನು ಕಣ್ಣಾರೆ ಕಂಡಿದ್ದೀನಿ, ನೋಡಿದ್ದೀನಿ. ಅದು ಎಲ್ಲಿಂದ ಬಂದಿದೆ ಅನ್ನೋದು ಗೋಕಾಕ್ ಚಳವಳಿಯ ರಾಜ್ಯಾದ್ಯಂತ ಒಂದು ಪರಿಣಾಮ ಬೀರುವ ಕನ್ನಡಿಗರ ಮೇಲೆ ಅದರ ಅದೇ ಗೋಕಾಕ್ ಅವರ ಪ್ರಭಾವ ಈ ಜನರಲ್ಲಿ ಎಷ್ಟು ಇದೆ ಅನ್ನೋದನ್ನ ಅವರು ಹೋರಾಟದ ಮೂಲಕ ನನಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಪ್ರತಿಯೊಂದು ವಿಷಯ, ಯಾವುದೇ ವಿಷಯ ಸಣ್ಣದಿಂದ ದೊಡ್ಡ ವಿಷಯಕ್ಕೂ ಇಲ್ಲಿ ಒಂದು ಹೋರಾಟದ ಮೂಲಕನೇ ಇಲ್ಲಿ ಜನ ಸೌಕರ್ಯಗಳನ್ನು ಪಡ್ಕೊಂಡಿದ್ದಾರೆ. ಅದಕ್ಕೆ ಕಾರಣ ಗೋಕಾಕ್ ಅಂತ ಹೇಳಿ ನಾನು ಭಾವಿಸ್ತೀನಿ. ಇದು ಆಗೋದಕ್ಕೆ ಇಲ್ಲಿಯ ಒಂದು ನಾಯಕತ್ವ ಮತ್ತು ಇಲ್ಲಿ ಹೋರಾಟಗಾರರ ಫಲ ಇವತ್ತು ಈ ಸ್ಮಾರಕ ಇಲ್ಲಿ ಎದ್ದು ನಿಂತಿದೆ. ಇಲ್ಲಿ ಸವಣೂರು ಇಲ್ಲ ಅಂದ್ರೆ ನಮ್ಮ ಕುಲಕರ್ಣಿ ಸಾಹೇಬರು ಹೇಳಿದಾಗ ಇದು ಮರ್ತೋಗ್ಬಿಟ್ಟಿದೆ. ಗೋಕಾಕ್ ನೆಕ್ಸ್ಟ್ ಪೀಳಿಗೆ ಗೊತ್ತಾಗ್ತಿರ್ಲಿಲ್ಲ, ಯಾಕಂದ್ರೆ ಹೇಳೋದಿಲ್ಲ, ಗೋಕಾಕ್ ಬಗ್ಗೆ ತಿಳಿಸೋದಿಲ್ಲ, ಗೋಕಾಕ್ ಬಗ್ಗೆ ಮನವರಿಕೆ ಮಾಡೋದಿಲ್ಲ ಅಂದಾಗ ಮುಂದಿನ ಪೀಳಿಗೆಗೆ ಗೋಕಾಕ್ ಯಾರು, ಎಲ್ಲಿ, ಏನು, ಅವ್ರ ಹೋರಾಟ ಏನು, ಅವ್ರ ಬಗ್ಗೆ ನಮಗೆ ಅಷ್ಟೊಂದು ನಮ್ಮ ಮಕ್ಕಳ ಮತ್ತು ಅವರ ಪೀಳಿಗೆಗೆ ಇದು ತಿಳಿತಿರಲಿಲ್ಲ. ಅದನ್ನ ತಿಳಿಸುವಂತ ಹೆಮ್ಮೆಯ ಕೆಲಸವನ್ನ ಸವಣೂರಿನ ನಾಗರಿಕರು ಮಾಡಿದರೆ ಅವರಿಗೆ ಯಾವತ್ತೂ ಇದು ಜಿಲ್ಲಾಡಳಿತ ಮತ್ತು ಸರ್ಕಾರ ಋಣಿಯಾಗಿರುತ್ತದೆ ಅನ್ನೋ ಮಾತನ್ನ ನಾನು ಹೇಳಕ್ಕೆ ಬಯಸ್ತೇನೆ. ಮತ್ತೆ ನಮ್ಮ ಶಾಂತಿಗೆ ಅವರು ಹೇಳಿದರು, ಆಕ್ಷನ್ ಪ್ಲಾನ್ ಏನಿದೆ, ನಮ್ಮ ಮಸ್ಜಿದ್ ಕಾಲೇಜಿನಲ್ಲಿ 2 ಕೋಟಿ ಮಂಜೂರಾಗಿದೆ, ಆಕ್ಷನ್ ಪ್ಲಾನ್ ಏನಿದೆ, ಕಾಮಗಾರಿ ಏನಿದೆ ಅದನ್ನ ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಗಮನಕ್ಕೆ ತರ್ತೇನೆ. ಮತ್ತೆ ಇಲ್ಲಿ ಹಲವಾರು ಸಮಸ್ಯೆಗಳನ್ನ ಈಗ ನಾನು ಬಂದಾಗ ಹೇಳಿದ್ರು. ಗೋಕಾಕ್ ಮೂರ್ತಿಯ ಒಂದು ಪೇಂಟಿಂಗ್ ಏನಿದೆ ಅದು ಸರಿಯಾಗಿ ಆಗಿಲ್ಲ, ಪದ್ಧತಿ ಸರಿಯಾಗಿ ಆಗಿಲ್ಲ, ಯಾವ ಪ್ರೋಟೋಕಾಲ್ ಆಗಿಲ್ಲ, ಪ್ರೋಟೋಕಾಲ್ ಪ್ರಕಾರ ನಿರ್ವಹಣೆ ಮಾಡಿಲ್ಲ. ಆಕ್ರೋಶವನ್ನ ನಾನು ಬಂದ ತಕ್ಷಣ ಜನರನ್ನು ವ್ಯಕ್ತಪಡಿಸಿದ್ರು. ನಾನು ಅದನ್ನು ಖುದ್ದು ನಿಂತು ಸರಿ ಮಾಡ್ತೇನೆ ಅನ್ನೋ ಭರವಸೆ ನಾವು ಕೊಟ್ಟಿದ್ದೇನೆ. ಹಲವಾರು ಸಮಸ್ಯೆಗಳನ್ನ ಇಲ್ಲಿ ಮನವರಿಕೆ ಮಾಡಿದ್ದಾರೆ. ಅವ್ರ ಜೊತೆ ನಾನು ಓಡಾಡಿ ಸಮಸ್ಯೆಗಳನ್ನು ನೋಡಿದ್ದೇನೆ. ಎಲ್ಲ ಸಮಸ್ಯೆಗಳನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಮುಖಾಂತರ, ಮಾನ್ಯ ಸಚಿವರಿಗೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಸರ್ಕಾರದ ಗಮನಕ್ಕೆ ತರ್ತೇನೆ. ಆ ಸಮಸ್ಯೆಗಳಿಗೆ ಸ್ಪಂದನೆ ಆಗುವ ರೀತಿಯಲ್ಲಿ ಶೀಘ್ರದಲ್ಲೇ ಕೆಲಸವನ್ನ ಸರ್ಕಾರದ ವತಿಯಿಂದ ಮಾಡಿಸೋಕೆ ಎಲ್ಲ ನನ್ನ ಮೇಲಿರ್ತಕ್ಕಂಥ ಎಲ್ಲ DC, SP, CEO, ಮಿನಿಸ್ಟರ್, MLA ಎಲ್ಲರ ಗಮನಕ್ಕೆ ಬಂದು ಈ ಕೆಲಸಗಳು ಆಗೋದಕ್ಕೆ ಏನು ಸಮಸ್ಯೆಗಳಿದೆ, ಆಗೋದಕ್ಕೆ ಏನು ಸಮಸ್ಯೆಗಳಿಲ್ಲ, ಅವುಗಳನ್ನು ಮಾಡೋದು ಹೇಗೆ ಅನ್ನೋದನ್ನು ಅವರಿಗೆ ವಿವರಣೆ ಕೊಟ್ಟು ಆ ಸಮಸ್ಯೆಗಳಿಗೆ ಪರಿಹಾರ ಕೆಲಸ ಮಾಡ್ತೇನೆ ಅಂತ ಹೇಳಿ, ಮತ್ತೆ ಅವರ
ಸ್ಮಾರಕ ಆಗಬೇಕು ಅನ್ನೋ ಹೋರಾಟದಲ್ಲಿ ಅವ್ರ ಜೊತೆಗೆ ಕೊಟ್ಟಿದ್ದೇನೆ ಅನ್ನೋ ಒಂದು ಹೆಮ್ಮೆ ಮತ್ತು ನನಗೆ ಒಂದು ಏನು ಖುಷಿ ಇದೆ. ಇಂಥ ಒಂದು ಕಾರ್ಯದಲ್ಲಿ ನಾನು ಭಾಗವಹಿಸಿ ಅಧಿಕಾರಿಯಾಗಿ ಒಂದು ಅಳಿದ ಸೇವೆಯನ್ನು ಸಲ್ಲಿಸೋದಕ್ಕೆ ನನಗೆ ಸರ್ಕಾರವನ್ನು ಮಾಡಿಕೊಟ್ಟಿದ್ದಕ್ಕೆ ಮತ್ತು ಅವೆಲ್ಲರೂ ನನಗೆ ಮಾರ್ಗದರ್ಶನ ಮಾಡಿದ್ದೀರಿ. ಫಸ್ಟ್ ಇಲ್ಲಿ ಹಾಕೋದಾದ್ರೆ ಪ್ರತಿಯೊಬ್ಬರು ನನಗೆ ಮಾರ್ಗದರ್ಶನ ಮಾಡಿದ್ದೀರಿ. ಇಳಿಗೆ ಅಂತ ಹೇಳಿದ್ರು, ಬೆಳೆ ಅಂತ ಹೇಳಿದ್ರು, ಅದೆಲ್ಲ ಪಾಟೀಲ್ ಪುಟ್ಟಪ್ಪನವರಿಂದ ಹಿಡಿದು ಅವ್ರು ಹೇಳ್ತಿದ್ರು. ಪಾಟೀಲ್ ಪುಟ್ಟಪ್ಪನವ್ರು ಹೇಳ್ತಿದ್ರು ಒಂದು ಮಾತನ್ನ ಸಲ ಹೇಳ್ತಿದ್ರು, ನಿನ್ನೆಲ್ಲ ಅಧಿಕಾರಿ ಇದ್ರೆ ಎಲ್ಲ ಕೆಲಸಗಳು ಸುಲಲಿತವಾಗಿ ಆಗ್ತದೆ ಹೇಳಿ ಯಾವತ್ತು ನನ್ನ ಇದ್ರು. ಅವರ ಅಷ್ಟುಗಳಿಂದ ಈ ಒಂದು ಸ್ಮಾರಕ ನಿಂತಿದೆ. ಈ ಸ್ಮಾರಕವನ್ನು ಬೆಳೆಸೋಣ. ಗೋಕಾಕ್ ಅವರ ಬಗ್ಗೆ, ಅವರ ಜೀವನ ಚರಿತ್ರೆಯ ಬಗ್ಗೆ, ಅವರ ಮೌಲ್ಯಗಳ ಬಗ್ಗೆ, ಅವರು ನಡೆದಂಥ ದಾರಿಯ ಬಗ್ಗೆ ನಮ್ಮ ಮುಂದಿನ ಪೀಳಿಗೆಗೆ ಸಿಗಲಿ. ಅದೇ ರೀತಿಯಾಗಿ ನಮ್ಮ ಸ್ಮಾರಕ ಈಗ ಟ್ರಸ್ಟ್ ಆಲ್ರೆಡಿ ಈಗ ಪ್ರತಿ ಸ್ಕೂಲ್ ಕಾಲೇಜಿಗೆ ಗೋಕಾಕದ ಬಗ್ಗೆ ಒಂದು ಪುಸ್ತಕವನ್ನು ಸಹ ಉಚಿತವಾಗಿ ಕೊಡ್ತಾ ಇದ್ದಾರೆ. ಆ ಪುಸ್ತಕಗಳನ್ನು ನಮ್ಮ ಮಕ್ಕಳಿಗೆ, ನಮ್ಮ ಶಿಕ್ಷಕರು ಆ ಪುಸ್ತಕದ ಬಗ್ಗೆ ಒಂದು ಅರಿವನ್ನು ಮೂಡಿಸಬೇಕು, ಅದರ ಬಗ್ಗೆ ಓದಿ ತಿಳ್ಕೋಬೇಕು. ನಾವು ಒಬ್ಬ ಗೋಕಾಕರಂತೆ ಮತ್ತೊಬ್ಬ ಗೋಕಾಕ್ ಇಲ್ಲಿ ಸವಣೂರಿನಲ್ಲಿ ಜನಿಸಬೇಕು, ಅವರಿಗೆ ನಾವು ಸಾಹಿತ್ಯಕ್ಕೆ, ದೇಶಕ್ಕೆ ಕೊಡುಗೆಯನ್ನು ನೀಡಬೇಕು ಅಂತ ಒಂದು ಪೀಳಿಗೆಯನ್ನು ನಾವು ಇಲ್ಲಿ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಅವದಾಸೆಯಿಂದ ಈ ಸ್ಮಾರಕದಲ್ಲಿ ಉದ್ಭವ ಆಗಿದೆ. ಎಲ್ಲರೂ ನಾವು ನಮ್ಮ ಅಳಿದ ಸೇವೆಯನ್ನು ಸಲ್ಲಿಸಿ ಇದನ್ನು ಸಾರ್ಥಕಗೊಳಿಸೋಣ ಅಂತ ಹೇಳಿ ನನ್ನನ್ನು ಕರೆದು ಉದ್ದೇಶಕ್ಕೆ ಮತ್ತು ಉದ್ಘಾಟನೆ ಮಾಡಿಸಿ ನನ್ನ ಮುಂದೆ ನನ್ನಿಂದ ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟ ಎಲ್ಲರಿಗೂ ಹೊಂದಿಸಿ ನಾನು ಧನ್ಯವಾದ ಅರ್ಪಿಸ್ತೇನೆ. ಜೈ ಜೈ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ ಪಡೆಯೋದಕ್ಕೆ